ಫ್ಲೈಟ್ ಟಿಕೆಟ್ ನ ನೀವೇನಾದ್ರು ಕಡಿಮೆ ಪ್ರೈಸ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಯಾವ ವೆಬ್ಸೈಟ್ ಅಲ್ಲಿ ಯಾವ ಆಪ್ ಅಲ್ಲಿ ಫ್ಲೈಟ್ ಟಿಕೆಟ್ ಕಡಿಮೆ ಇದೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಗೂಗಲ್ ಫ್ಲೈಟ್ ಅಥವಾ ಸ್ಕೈ ಸ್ಕ್ಯಾನರ್ ಆಪ್ ಅಲ್ಲಿ ಮೊದಲು ರಿಸರ್ಚ್ ಮಾಡಿ ನಿಜವಾಗ್ಲೂ ನೀವು ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಪ್ರೈಸ್ ಅಲ್ಲೇ ಫ್ಲೈಟ್ ಟಿಕೆಟ್ ನೆಲ್ಲ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಒಂದ್ ವಿಷಯನ ತ್ಯಾಗ ಮಾಡಬೇಕು. ಅವಾಗ್ಲೇ ನೀವು ದುಡ್ಡನ್ನ ಸೇವ್ ಮಾಡ್ಕೊಂಡು ಫ್ಲೈಟ್ ಅಲ್ಲಿ ಜರ್ನಿ ಮಾಡಕ್ಕಾಗುತ್ತೆ. ಸೊ ಯಾವ ವಿಷಯನ ತ್ಯಾಗ ಮಾಡಬೇಕು ಅಂತಂದ್ರೆ ನೀವು ಯಾವಾಗ ಫ್ಲೈಟ್ ಟಿಕೆಟ್ ಕಡಿಮೆ ಪ್ರೈಸ್ ಅಲ್ಲಿ ಇರುತ್ತೆ ಅವಾಗ ಟ್ರಾವೆಲ್ ಮಾಡಬೇಕಾಗುತ್ತೆ. ನೀವು ಯಾವ ಡೇಟ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರ ಆ ಟೈಮ್ ಅಲ್ಲಿ ಫ್ಲೈಟ್ ಚಾರ್ಜಸ್ ಕಡಿಮೆ ಇರೋದು 50-50 ಚಾನ್ಸ್ ಅಷ್ಟೇ. ಸೊ ಗೂಗಲ್ ಫ್ಲೈಟ್ ಮತ್ತೆ ಸ್ಕೈ ಸ್ಕ್ಯಾನರ್ ನ ರಿಸರ್ಚ್ ಮಾಡ್ತಾ ಇರಿ. ನಿಮ್ಗೆ ಅವಶ್ಯಕತೆ ಇರೋ ಡೇಟ್ ಅಲ್ಲೇ ಫ್ಲೈಟ್ ಟಿಕೆಟ್ ಕಡಿಮೆ ಸಿಕ್ಬೋದು. ಇನ್ನೊಂದು ಮೇನ್ ವಿಷಯನ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ನಿಮ್ಮ ಫ್ಲೈಟ್ ಟಿಕೆಟ್ ಏನ್ ಪರ್ಚೇಸ್ ಮಾಡ್ತೀರಾ ಅವಾಗ್ಲೇ ನಿಮ್ಗೆ ಅವಶ್ಯಕತೆ ಇರೋ ಲಗೇಜ್ ಗೆ ಸೇರಿಸಿ ಟಿಕೆಟ್ ನ ಬುಕ್ ಮಾಡ್ಕೊಬಿಡಿ. ಎಕ್ಸ್ಟ್ರಾ ಲಗೇಜ್ ಇದ್ದು ನೀವೇನಾರ ಅಕೌಂಟ್ ಅಲ್ಲಿ ಬಂತು ಅಂದ್ರೆ ಒಂದಕ್ಕೆ 4 ಪಟ್ಟು ರೈಟ್ ನ ಹಾಕ್ತಾರೆ. ಒಂದೊಂದ್ಸಲಿ ನೀವೇನ್ ವಸ್ತು ತಗೊಂಡು ಹೋಗ್ತಾ ಇರ್ತೀರಾ ಆ ವಸ್ತುಗಿಂತ ಲಗೇಜ್ ರೈಟೇ ಜಾಸ್ತಿ ಇರುತ್ತೆ. ಮತ್ತೆ ಗ್ರೂಪ್ ಟೂರ್ ನ ಆರ್ಗನೈಸ್ ಮಾಡ್ತಾ ಇದೀನಿ ಥೈಲ್ಯಾಂಡ್ ದೇಶಕ್ಕೆ ಜೂನ್ ಮಂತ್ ಅಲ್ಲಿ. ಹೌದು ಸ್ನೇಹಿತರೆ, ಜೂನ್ ಮಂತ್ ಅಲ್ಲಿ ಮತ್ತೆ ಥೈಲ್ಯಾಂಡ್ ಪ್ರವಾಸನ ಆರ್ಗನೈಸ್ ಮಾಡ್ತಾ ಇದೀನಿ. ಸೊ ಜೂನ್ ಮಂತ್ ಅಲ್ಲಿ 5 ದಿನದ ಥೈಲ್ಯಾಂಡ್ ಪ್ರವಾಸದ ಡೇಟ್ ಜೂನ್ 15. ಹೌದು, ಜೂನ್ 15 ಸಂಜೆಗೆ ಹೊರಡ್ತೀವಿ. ಜೂನ್ 20ಕ್ಕೆ ರಿಟರ್ನ್ ಬರ್ತೀವಿ. ನಿಮ್ಮೆಲ್ಲರನ್ನು ನಾನು ಕರ್ಕೊಂಡೋಗಿ ಥೈಲ್ಯಾಂಡ್ ಪ್ರವಾಸನ ಮಾಡಿಸ್ಕೊ ಬರ್ತೀನಿ. ಪ್ರವಾಸಕ್ಕೆ ನೀವೆಲ್ಲ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ವಯಸ್ಸಾದವ್ರು ಇರ್ಬೋದು, ಇಲ್ಲ ಇಂಡಿವಿಜುವಲ್ ಗ್ರೂಪ್ ಆಗಿರ್ಬೋದು, ಯಾರು ಬೇಕಾಗಿರ್ಬೋದು. ಸೊ ನೀವು ನನ್ನ ಜೊತೆ ಜಾಯ್ನ್ ಆಗ್ಬೋದು. ವೇಟ್ ಮಾಡ್ತಾ ಇದೀನಿ ನೀವೆಲ್ಲ ಜಾಯ್ನ್ ಆಗಕ್ಕೆ. ಸೊ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ಗೆ ಇಮಿಡಿಯೇಟ್ ಆಗಿ ಇವಾಗಲೇ ಕಾಲ್ ಮಾಡ್ಬಿಡಿ.